ಮೇಲ್ಭಾಗಕ್ಕೆ ಮಡಚ್ಕೊಳ್ತವೆ ಅಂತ ಹೇಳಿದ್ರು. ಇಲ್ಲಿ ನೋಡಿ ಎಲೆ ಯಾವ ರೀತಿ ದೋಣಿ ರೀತಿ ಮೇಲ್ಭಾಗಕ್ಕೆ ಮಡಚ್ಕೊಂಡಿದೆ, ಹೌದಾ? ಈ ದೋಣಿ ರೀತಿ ಮೇಲ್ಭಾಗಕ್ಕೆ ಮಡಚ್ಕೊಂಡಿದ್ರೆ ಅದು ಥ್ರಿಪ್ಸ್ ಅಂತ. ಥ್ರಿಪ್ಸ್. ಒಂದ್ ವೇಳೆ ಇದೇ ಎಲೆ ಉಲ್ಟಾ ಕೆಳಭಾಗಕ್ಕೆ ಮಡಚ್ಕೊಂಡಿದ್ರೆ ನುಸಿ ಅಂತ. ಇದು ಸಿಂಪಲ್ ಟ್ರಿಕ್ಸ್. ಆದ್ರೆ ಎಷ್ಟೋ ಜನ ರೈತರು ತೋಟಕ್ಕೆಲ್ಲ ಹೋದಾಗ ಈ ರೀತಿ ಕುಡಿ ಭಾಗದ ಎಲೆಗಳೆಲ್ಲ ಮುಚ್ಕೊಂಡಿರ್ತವೆ, ತಳ್ಳಿಗಾಗಿರುತ್ತೆ. ತಕ್ಷಣ ಅವ್ರಿಗೆ ಏನು ಗೊತ್ತಾಗಲ್ಲ ಇದು ಥ್ರಿಪ್ಸೋ ಅಥವಾ ನುಸಿನೋ. ಇದು ನಾವೇನೋ ಓದಿದೀವಿ, ಓಕೆ. ಆದ್ರೆ ಸಿಂಪಲ್ ಟ್ರಿಕ್ಸ್ ಒಂದು ಹೇಳ್ಕೊಡ್ತೀನಿ. ಇದು ರೈತರಿಗೆ ನೀವು ಗುರ್ತು ತಿಳ್ಕೋಬಹುದು ಸಿಂಪಲ್ ಆಗಿ. ನೀವು ತೋಟಕ್ಕೆ ಹೋಗ್ತಿರಲ್ಲ, ನಿಮ್ ಮೊಬೈಲ್ ತಗೊಳ್ಳಿ. ನಿಮ್ ಮೊಬೈಲ್ ತಗೊಂಡ್ಬಿಟ್ಟು ಆ ಮೊಬೈಲ್ ನ ಈ ರೀತಿ ಎಲೆ ಕೆಳಗಡೆ ಇಟ್ಕೊಳ್ಳಿ. ಎಲೆ ಕೆಳಗಡೆ ಇಟ್ಕೊಂಡು ಇದನ್ನ ಹೊಡೀರಿ ಈ ತರ. ಜಸ್ಟ್ ಮೊಬೈಲ್ ಕೆಳಗಿರ್ಬೇಕು, ಇನ್ನೊಂದ್ ಕೈಯಿಂದ ಇದನ್ನ ಹೊಡೀರಿ ಈ ತರ. ಆ ಮೊಬೈಲ್ ಮೇಲ್ಗಡೆ ಸಣ್ಣದ ಬಿಳಿ ಬಣ್ಣದ ಒಂದು ಕೀಟಗಳು ಬೀಳುತ್ತವೆ. ಒಂದು 5 ಸೆಕೆಂಡ್ ಅಬ್ಸರ್ವ್ ಮಾಡಿ. 5 ಸೆಕೆಂಡ್ ಅಬ್ಸರ್ವ್ ಮಾಡಿದಾಗ ಏನಾಗುತ್ತಪ್ಪ ಅಂದ್ರೆ ಒಂದು 5 ಸೆಕೆಂಡಿಗೆ ಅದು ಸ್ವಲ್ಪ ದೂರ ಮೂವ್ಮೆಂಟ್ ಮಾಡಿ ಆರೋಗುತ್ತೆ. ಆರೋಯ್ತು ಅಂದ್ರೆ ಥ್ರಿಪ್ಸ್. ಆರೋಯ್ತು ಅಂದ್ರೆ ಥ್ರಿಪ್ಸ್. ಒಂದ್ ವೇಳೆ ಎಲೆ ಮೇಲ್ಭಾಗಕ್ಕೆ ದೋಣಿ ಆಕಾರ ರೀತಿಯಲ್ಲಿ ಮಡಚ್ಕೊಂಡಿತ್ತು ಅಂದ್ರೆ ಥ್ರಿಪ್ಸ್. ಅದೇ ಬಿದ್ದಂತದ್ದು ಎಲ್ಲೋ ಆರೋಗ್ಯಂಗೆ ಕೆಂಪುಗೆ ಅಥವಾ ಹಳದಿ ಕಲರ್ ಇದ್ದು ಅಲ್ಲೇ ಸುತ್ತಾಡ್ತಾ ಇದ್ರೆ ಅದು ನುಸಿ ಅಂತ. ಅಥವಾ ಅಂದ್ರೆ ಎಲೆ ಕೆಳಭಾಗವಾಗಿ ಮಡಚ್ಕೊಂಡಿತ್ತು ಅಂದ್ರೆ ಅದು ನುಸಿ, ಬಿದ್ದಂತದ್ದು ಅಲ್ಲೇ ಉರುಳಾಡ್ತಿತ್ತು ಅಂದ್ರೆ ಅದು ನುಸಿ ಅಂತ. ಈ ಎರಡು ವಿಧಾನವನ್ನು ಅರ್ಥೈಸ್ಕೋಬೇಕು ರೈತರು. ಸೊ ಈಗ ತೋಟಕ್ಕೆ ಹೋದಾಗ ಹೊಡೆದಾಗ ಎಲೆ ಮೇಲೆ ಬಿದ್ದಂತದ್ದು ಆರೋದ ಏನಾಗಿರುತ್ತೆ? ಥ್ರಿಪ್ಸ್ ಆಗಿರುತ್ತೆ. ಬಿದ್ದಿದ್ದು ಅಲ್ಲೇ ಓಡಾಡ್ತಾ ಇದ್ರೆ ನುಸಿ ಆಗಿರುತ್ತೆ. ಈ ಸಿಂಪಲ್ ಟ್ರಿಕ್ಸ್ ಅರ್ಥ ಮಾಡ್ಕೊಂಡ್ರೆ ರೈತರು ಈಸಿಯಾಗಿ ಸೊಲ್ಯೂಷನ್ ಕೊಡ್ಬೋದು. ಯಾಕಪ್ಪ ಅಂತಂದ್ರೆ ತುಂಬಾ ಜನ ಜ್ವರಕ್ಕೆ ಔಷಧಿ, ನಮ್ಗೆ ಜ್ವರಕ್ಕೆ ಡೋಲೋ ಮಾತ್ರ ತಗೋಬೇಕು. ಜ್ವರ ಬಂದಾಗ ಬೇದಿ ಮಾತ್ರ ತಗೊಂಡ್ರೆ ವರ್ಕ್ ಆಗಲ್ಲ, ಹೌದಲ್ಲ? ಈಗ ಥ್ರಿಪ್ಸ್ ಅಂತ ಗೊತ್ತಾದ್ರೆ ಥ್ರಿಪ್ಸ್ ಏನ್ ಬೇಕು ಅದನ್ನ ರೆಕಮೆಂಡ್ ಮಾಡ್ಬೋದು. ಎರಡೇ ಔಷಧಿ ಕಣ್ರಿ, ಇಡೀ ನಮ್ಮ ರೇಷ್ಮೆ ಬೆಳೆನ ತೊಂದರೆ ಆಗ್ದಂಗೆ ಕಾಪಾಡ್ತಕ್ಕಂಥದ್ದು ಎರಡೇ ಔಷಧಿ. ಒಂದು ರೋಗರ್ ಅಂತ ಹೇಳ್ಬಿಟ್ಟು ಡೈಮೆಥಡ್ ಅಂತ ಕರಿತೀವಿ. ಸೊ ಯಾವಾಗ ಈ ಥ್ರಿಪ್ಸ್ ಮೇಲ್ಭಾಗಕ್ಕೆಲ್ಲ ಮುಡಿಸ್ಕೊಂಡಿತ್ತಲ್ಲ, ಆ ಥ್ರಿಪ್ಸ್ ಬಂದಂತ ಸಮಯದಲ್ಲಿ 1 ಲೀಟರ್ ನೀರಿಗೆ 1.5 ml ಅಂದ್ರೆ 1.5 ml ನಷ್ಟು ರೋಗರ್ನ ಹಾಕ್ಬಿಟ್ಟು ಮೇಲಕ್ಕೆ ಸ್ಪ್ರೇ ಮಾಡ್ತೀವಿ. ಆದ್ರೆ ಇಲ್ಲೊಂದೇ ಒಂದು ಎಡವಟ್ಟು ಮಾಡ್ತಾರೆ ನಮ್ಮ ರೈತರು. ಮೇಲ್ಭಾಗ ಹೊಡಿತಾರೆ, ಬಟ್ ಕೆಳಭಾಗ ಹೊಡಿಯಲ್ಲ. ಯಾಕಪ್ಪ ಅಂದ್ರೆ ಅದೆಲ್ಲ ಇರೋದು ಕೆಳಭಾಗದಲ್ಲಿ ಇರ್ತವೆ. ಸೊ ಕೆಳಭಾಗಕ್ಕೆ ಒಂದ್ಸರಿ ಹೊಡೆದ್ಬಿಟ್ರೆ ಆಟೋಮೆಟಿಕಲಿ ಆ ಥ್ರಿಪ್ಸ್ ಅನ್ನೋದು ಕಡಿಮೆ ಆಗ್ಬಿಡುತ್ತೆ. ಪಾಯಿಂಟ್ ನಂಬರ್ 1, ಥ್ರಿಪ್ಸ್ಗೆ ರೋಗರ್.